ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಬಾರಿ ಮಹಾತ್ಮ ಗಾಂಧಿ ಹತ್ಯೆಗೆ ನಡೆದಿತ್ತು ಸಂಚು. ಖುದ್ದು ಮಹಾತ್ಮ ಗಾಂಧಿಯೇ ಮಾತುಕತೆಗೆ ಕರೆದರೂ ಗೋಡ್ಸೆ ಹೋಗಲಿಲ್ವೇಕೆ? ಬ್ರಿಟಿಷರ ಆಳ್ವಿಕೆಯಲ್ಲಿ ನೀಡಿದ್ದ ರಕ್ಷಣೆ ಸ್ವಾತಂತ್ರ್ಯ ಭಾರತದಲ್ಲಿ ರಾಷ್ಟ್ರಪಿತರಿಗೆ ಸಿಗಲಿಲ್ಲವೇಕೆ? ಪಾಟೀಲ್ ಹೋಮ್ ಮಿನಿಸ್ಟರ್, ನೆಹರು ಪ್ರೈಮ್ ಮಿನಿಸ್ಟರ್ ಆದ್ರೂ ಹತ್ಯೆ ನಡೆದಿದ್ದು ಹೇಗೆ? ನಮಸ್ಕಾರ ವೀಕ್ಷಕರೇ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಮಹಾತ್ಮ ಗಾಂಧಿಯ ಹತ್ಯೆ ಸ್ವಾತಂತ್ರ್ಯ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಬಿದ್ದ ಕಪ್ಪು ಚುಕ್ಕೆ. ಆದರೆ ಈ ದುರ್ಘಟನೆಯ ಹಿಂದೆ ಹಲವರ ಕೈವಾಡ ಇತ್ತು ಎನ್ನುವ ಗುಮಾನಿ ಅಂದು ಮಾತ್ರವಲ್ಲ, ಎಂದಿಗೂ ಕೂಡ ಕೇಳುತ್ತಲೇ ಇದೆ. ಆದ್ರೆ ಅದೆಲ್ಲದಕ್ಕೂ ಮೀರಿ ಗಾಂಧಿಯನ್ನ ಬರೋಬ್ಬರಿ 7 ಬಾರಿ ಕೊಲೆ ಮಾಡಲು ಸಂಚನ್ನ ರೂಪಿಸಿದ್ದಕ್ಕೆ ಕಾರಣವೇನು? ದೇಶ ವಿಭಜನೆಯ ಕೂಗು ದೇಶದಲ್ಲಿ ಮೊಳಗುವ ಮುನ್ನವೇ ಗಾಂಧಿಯ ಹತ್ಯೆಗೆ ಪ್ರಯತ್ನವನ್ನ ನಡೆಸಿದ್ದಾದ್ರೂ ಯಾರು? ಇವುಗಳ ಬಗ್ಗೆ ಇತಿಹಾಸದ ಪುಟದಲ್ಲಿ ಹುದುಗಿರುವಂತಹ ಕಟು ವಾಸ್ತವಗಳೇನು ಎನ್ನುವುದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮಹಾತ್ಮ ಗಾಂಧಿ ಹತ್ಯೆ ಮಾಡಲು ಕಾರಣವೇ ದೇಶ ವಿಭಜನೆ ಎನ್ನುವ ಸ್ಟೋರಿಯನ್ನೇ ಕಳೆದ 70 ವರ್ಷಗಳಿಂದ ಹೇಳಲಾಗ್ತಾ ಇದೆ. ಆದ್ರೆ ನಿಜಕ್ಕೂ ಗಾಂಧಿಯೊಬ್ಬರಿಂದಲೇ ದೇಶ ವಿಭಜನೆ ನಡೀತಾ ಎನ್ನುವ ಪ್ರಶ್ನೆಗೆ ಮಾತ್ರ ಎಲ್ಲಿವರೆಗೂ ಯಾರೊಬ್ಬರೂ ಕೂಡ ಉತ್ತರವನ್ನ ನೀಡಿಲ್ಲ. ಅಷ್ಟೇ ಅಲ್ಲ, ದೇಶ ವಿಭಜನೆಯ ಕೂಗು ಕೇಳಿದ ಸಮಯದಲ್ಲೇ ಗಾಂಧಿಯನ್ನ ಕೊಲ್ಲಲು ಮುಂದಾಗಿದ್ದೇಕೆ ಎನ್ನುವ ಪ್ರಶ್ನೆಗೂ ನಿಖರ ಉತ್ತರ ಎಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಹೌದು ವೀಕ್ಷಕರೇ, ಇಡೀ ದೇಶದಲ್ಲಿ ಎಲ್ಲೂ ಕೂಡ ದೇಶ ವಿಭಜನೆಯ ಕೂಗು ಕೇಳಿಸದಂತಹ ಸಮಯದಲ್ಲೇ ಮಹಾತ್ಮ ಗಾಂಧಿಯನ್ನ ಹತ್ಯೆ ಮಾಡಲು ಸಂಚು ರೂಪಿಸಲಾಗಿತ್ತು. ಗಾಂಧೀಜಿ ಹತ್ಯೆಗೆ ಮೊದಲ ಪ್ರಯತ್ನ 1934ರ ಜೂನ್ 25ರಂದು ಪುಣೆಯಲ್ಲಿ ನಡೆದಿತ್ತು. ಹರಿಜನ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಗಾಂಧೀಜಿ ಹೋದಾಗ ಅಲ್ಲಿ ದುಷ್ಕರ್ಮಿಗಳು ಬಾಂಬ್ ಅನ್ನ ಎಸೆದಿದ್ರು. ಅದು ಅಣ್ಣಾ ಸಾಹೇಬ್ ಬೋಪಟ್ಕರ್ ಕಾರಿನ ಮೇಲೆ ಬಿತ್ತು. ಹಾಗಾಗಿ ಗಾಂಧೀಜಿ ಪಾರಾಗಿದ್ರು. ಈ ಪ್ರಕರಣದ ಆರೋಪಿಗಳು ಯಾರು ಎನ್ನುವ ಬಗ್ಗೆ ಸ್ಪಷ್ಟ ಉಲ್ಲೇಖಗಳು ಸಿಕ್ಕಿರಲಿಲ್ಲ. ಆದ್ರೆ ಗಾಂಧೀಜಿಯವರ ಕೊನೆಯ ದಿನಗಳ ಬಗ್ಗೆ 2 ಸಂಪುಟಗಳಲ್ಲಿ ಪ್ಯಾರಿಲಾಲ್ ಕೆಲ ವಿಚಾರಗಳನ್ನ ಕೂಡ ಬರೆದಿದ್ದಾರೆ. ಅದರಲ್ಲಿ ಗಾಂಧೀಜಿ ಹತ್ಯೆಯ ಮೊದಲ ಪ್ರಯತ್ನದ ಬಗ್ಗೆ ಬರೆಯುತ್ತಾ, ಈ ಪ್ರಯತ್ನದಲ್ಲಿ ಭಾಗಿಯಾಗಿದ್ದವರೇ 1948ರಲ್ಲಿ ಗಲಭೆಗ್ರಸ್ತ ದೆಹಲಿಯಲ್ಲಿ ಶಾಂತಿ ಪಾಲನೆಗಾಗಿ ಹೋರಾಡುತ್ತಿದ್ದ ಗಾಂಧೀಜಿಯವರ ಕೊಲೆಗೈದರು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇನ್ನು ಗಾಂಧೀಜಿ ಮುಸ್ಲಿಂ ಪಕ್ಷಪಾತಿಯಾಗಿದ್ರು, ಭಾರತದ ವಿಭಜನೆಗೆ ಕಾರಣರಾಗಿದ್ರು. ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ನೀಡುವಂತೆ ಭಾರತ ಸರ್ಕಾರದ ಮೇಲೆ ಅವರು ಒತ್ತಡವನ್ನ ಕೂಡ ಹೇರಿದ್ದರು. ಇದನ್ನ ಕಂಡು ಕ್ರುದ್ಧರಾದಂತಹ ಹಿಂದೂ ಮಹಾಸಭಾಕ್ಕೆ ಸೇರಿದ ಗೋಡ್ಸೆ ಮತ್ತು ಆಪ್ಟೆ ಗಾಂಧಿ ಅವರ ಹತ್ಯೆಗೆ ಮುಂದಾದ್ರು ಎನ್ನುವ ಸಾಮಾನ್ಯ ಅಭಿಪ್ರಾಯ ಜನಜನಿತವಾಗಿದೆ. ಅಪರಾಧಿಗಳು ನ್ಯಾಯಾಲಯದಲ್ಲಿ ನೀಡಿರುವ ಹೇಳಿಕೆಗಳು ಮತ್ತು ನ್ಯಾಯಾಲಯದ ತೀರ್ಪು ಕೂಡ ಇದನ್ನೇ ಹೇಳುತ್ತವೆ. ಆದ್ರೆ ವಿಪರ್ಯಾಸ ಅಂದ್ರೆ ಗಾಂಧೀಜಿ ಹತ್ಯೆಗೆ ಮೊದಲ ಪ್ರಯತ್ನ ನಡೆದಿದ್ದಾಗ ಭಾರತ ವಿಭಜನೆ ಆಗಿರಲಿಲ್ಲ. ಮುಸ್ಲಿಂ ಪಕ್ಷಪಾತಿ ಎಂಬ ಆರೋಪ ಕೂಡ ಗಾಂಧೀಜಿಯವರ ಮೇಲೆ ಇರಲಿಲ್ಲ. ಆಗಿನ್ನು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕಿಂತಲೂ ಹೆಚ್ಚಾಗಿ ಹಿಂದೂ ಸಮಾಜದ ಅನಿಷ್ಟವಾದ ಅಸ್ಪೃಶ್ಯತೆ ಮತ್ತು ಕಂದಾಚಾರಿಗಳ ವಿರುದ್ಧ ಜನಜಾಗೃತಿಯಲ್ಲಿ ಗಾಂಧೀಜಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಹರಿಜನರಿಗೆ ದೇವಸ್ಥಾನ ಪ್ರವೇಶಿಸಲು ಅವಕಾಶ ನೀಡಬೇಕು ಅಂತ ಚಳವಳಿಯನ್ನ ಕೂಡ ಪ್ರಾರಂಭ ಮಾಡಿದ್ರು. ಗಾಂಧೀಜಿಯವರ ಈ ವಿಚಾರಗಳೇ ಅವರ ವಿರೋಧಿಗಳ ಸಿಟ್ಟಿಗೆ ಕಾರಣವಾಗಿತ್ತು ಎನ್ನುವ ಸಂಗತಿ ಕೂಡ ಬೆಳಕಿಗೆ ಬರಲೇ ಇಲ್ಲ. ಇನ್ನು ಗಾಂಧಿ ಹತ್ಯೆಯ 2ನೇ ಪ್ರಯತ್ನ ಮಹಾರಾಷ್ಟ್ರದ ಪಂಚಗಣಿಯಲ್ಲಿ 1944ರ ಜುಲೈ ತಿಂಗಳಲ್ಲಿ ನಡೆದಿತ್ತು. ಮಲೇರಿಯಾ ಪೀಡಿತರಾಗಿದ್ದಂತಹ ಗಾಂಧೀಜಿ ವಿಶ್ರಾಂತಿಗಾಗಿ ಅಲ್ಲಿಗೆ ಹೋಗಿದ್ರು. ಅಲ್ಲಿಗೆ ನಾಥುರಾಮ್ ಗೋಡ್ಸೆ ತನ್ನ ಬೆಂಬಲಿಗರೊಂದಿಗೆ ಹೋಗಿ ಪ್ರತಿಭಟನೆಯನ್ನ ನಡೆಸಿದ್ದ.
ಆತನನ್ನ ಮಾತುಕತೆಗೆ ಗಾಂಧೀಜಿ ಕರೆದಾಗ ಹೋಗದ ಗೋಡ್ಸೆ ಪ್ರಾರ್ಥನೆಯ ಸಮಯದಲ್ಲಿ ಕೈಯಲ್ಲೇ ಕಠಾರಿಯನ್ನ ಝಳಪಿಸುತ್ತಾ ಗಾಂಧೀಜಿ ಕಡೆ ನುಗ್ಗಿದ್ದ. ಆಗ ಗಾಂಧಿ ಅನುಯಾಯಿಗಳು ಆತನನ್ನ ತಡೆದು ಹೊರಗೆ ಒಯ್ದಿದ್ರು. ಇನ್ನ ಕೊಲೆ ಮಾಡಲು ಬಂದವರು ನಾಥುರಾಮ್ ಗೋಡ್ಸೆ ಎಂದು ಆತನ ಯತ್ನವನ್ನ ಬೆಂಬಲಗೊಳಿಸಿದ್ದ ಅಲ್ಲಿನ ವಿಶ್ರಾಂತಿ ಗೃಹದ ಮಾಲೀಕ ಮಣಿಶಂಕರ್ ಪುರೋಹಿತ್ ಮತ್ತು ಸುತಾರದ ಡಿ ಬಿಲಾರೆ ಗುರೂಜಿಯವರು ಕಪೂರ್ ಆಯೋಗದ ಮುಂದೆ ಸಾಕ್ಷ್ಯವನ್ನ ಕೂಡ ಹೇಳಿದ್ದಾರೆ. 1944ರ ಸೆಪ್ಟೆಂಬರ್ನಲ್ಲಿ ಗಾಂಧೀಜಿ ಮತ್ತು ಜಿನ್ನಾ ನಡುವಿನ ಮಾತುಕತೆಗೂ ಮೊದಲು ಗಾಂಧಿ ಹತ್ಯೆಗೆ 3ನೇ ಪ್ರಯತ್ನ ಸೇವಾಗ್ರಾಮದಲ್ಲಿಯೇ ನಡೆದಿತ್ತು. ಆ ಮಾತುಕತೆಗೆ ಹೋಗದಂತೆ ತಡೆಯಲು ನಾಥುರಾಮ್ ಗೋಡ್ಸೆ ತನ್ನ ಬೆಂಬಲಿಗರೊಂದಿಗೆ ಗಾಂಧೀಜಿ ಉಳಿದುಕೊಂಡಿದ್ದಂತಹ ಸೇವಾಗ್ರಾಮಕ್ಕೆ ಕೂಡ ಹೋಗಿದ್ದ. ಗಾಂಧೀಜಿ ಕಡೆ ನುಗ್ಗಿ ಬರುತ್ತಿದ್ದ ಗೋಡ್ಸೆಯನ್ನ ಆಶ್ರಮ ವಾಸಿಗಳು ತಡೆದು ನಿಲ್ಲಿಸಿದ್ರು. ಪೊಲೀಸರು ಬಂದು ತಪಾಸಣೆ ಮಾಡಿದಾಗ ಆತನ ಅಂಗಿಯ ಕಿಸೆಯಲ್ಲೇ ಕಠಾರಿ ಇದ್ದದ್ದು ಗೊತ್ತಾಗಿತ್ತು. ರೈಲು ಅಪಘಾತದ ಮೂಲಕ ಗಾಂಧೀಜಿಯವರನ್ನ ಕೊಲ್ಲುವಂತಹ 4ನೇ ಪ್ರಯತ್ನವನ್ನ ಕೂಡ ಪುಣೆಯಲ್ಲಿ 1946ರ ಜೂನ್ 29ರಂದು ಮಾಡಲಾಗಿದೆ. ಇನ್ನ ಗಾಂಧೀಜಿಯವರು ಪ್ರಯಾಣಿಸುತ್ತಿದ್ದಂತಹ ಗಾಂಧಿ ವಿಶೇಷ ಎನ್ನುವ ಹೆಸರಿನ ರೈಲು ಪುಣೆಗೆ ಹೋಗ್ತಾ ಇರುವಾಗ ಹಳಿಗಳ ಮೇಲೆ ಕಲ್ಲು ಬಂಡೆಗಳನ್ನ ಇಟ್ಟು ಅಪಘಾತ ನಡೆಸುವಂತಹ ಪ್ರಯತ್ನವನ್ನ ಕೂಡ ನಡೆಸಲಾಗಿತ್ತು. ಆದರೆ ರೈಲಿನ ಚಾಲಕ ವಹಿಸಿದ್ದ ಎಚ್ಚರಿಕೆಯಿಂದಾಗಿ ಆ ಅಪಘಾತ ನಡೆಯಲಿಲ್ಲ. ಇನ್ನು 1946ರ ಜೂನ್ 30ರಂದು ಗಾಂಧೀಜಿ ಪುಣೆಯ ಬಹಿರಂಗ ಸಭೆಯಲ್ಲಿ ನೋವು ತುಂಬಿದ್ದ ದನಿಯಲ್ಲೇ ಈ ಮಾತುಗಳನ್ನ ಹೇಳಿದ್ರು. ಆ ಘಟನೆ ನಡೆದಂತಹ ನಂತರ 1948ರ ಜನವರಿ 21ರಂದು ದೆಹಲಿಯ ಬಿರ್ಲಾ ಭವನದಲ್ಲಿಯೇ ಗಾಂಧೀಜಿ ಹತ್ಯೆಗೆ ಮತ್ತೊಂದು ಪ್ರಯತ್ನವನ್ನ ಕೂಡ ನಡೆಸಲಾಗಿತ್ತು. ಅದರಿಂದಲೂ ಕೂಡ ಅವರು ಪಾರಾಗಿದ್ರು. ಕೊನೆಗೆ 1948ರ ಜನವರಿ 30ರಂದು ಅವರು ಸಾವಿಗೆ ಶರಣಾದರು. ಪ್ರಾಣದ ಆಸೆ ಇಲ್ಲದ ಕೊಲೆಗಡುಕ ಕೊಲೆ ಮಾಡುವುದನ್ನ ತಡೆಯುವುದು ಎಷ್ಟು ಕಷ್ಟವೋ, ಪ್ರಾಣದ ಆಸೆ ಇಲ್ಲದ ವ್ಯಕ್ತಿಯನ್ನ ಕೊಲೆಗಡುಕನಿಂದ ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಕಷ್ಟ. ಗಾಂಧೀಜಿಯವರ ಹತ್ಯೆಯ ಕೊನೆಯ ಪ್ರಯತ್ನ ವಿಫಲಗೊಂಡದ್ದು 1948ರ ಜನವರಿ 20ರಂದು. ತಾವು ನಂಬಿದ್ದ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಸರ್ವಸನ್ನದ್ಧರಾಗಿ ದೆಹಲಿಗೆ ಬಂದಿದ್ದ ನಾಥುರಾಮ್ ಗೋಡ್ಸೆ ಮತ್ತು ಸಂಗಡಿಗರು ಸಂಜೆ ಹೊತ್ತಿಗೆ ಬಿರ್ಲಾ ಭವನದೊಳಗೆ ಸೇರಿಕೊಂಡಿದ್ರು. ಮೊದಲು ಮದನ್ ಲಾಲ್ ಪಹವಾ ಗಾಂಧೀಜಿ ಪ್ರಾರ್ಥನೆ ಮಾಡುವಂತಹ ಸ್ಥಳದ ಹಿಂದಿನ ಗೋಡೆಯಲ್ಲೇ ಬಾಂಬ್ ಅನ್ನ ಇಟ್ಟು ಸ್ಫೋಟಿಸಬೇಕು. ಅದಾದ ಕೂಡಲೇ ಗೋಡ್ಸೆ ಮತ್ತು ವಿಷ್ಣು ಕರಿಕರೆ ಗ್ರೆನೇಡ್ ಎಸೆಯಬೇಕು. ಅಂತಿಮವಾಗಿ ದಿಗಂಬರ ಬಡ್ಗೆ ಗಾಂಧಿಯವರ ಕಡೆ ರಿವಾಲ್ವರ್ ನಿಂದ ಗುಂಡು ಹಾರಿಸಬೇಕು. ಇದು ಅವರು ಹಾಕಿಕೊಂಡಿದ್ದಂತಹ ಯೋಜನೆಯಾಗಿತ್ತು. ಆದ್ರೆ ಬಾಂಬು ಸ್ಫೋಟವಾದ ಕೂಡಲೇ ಪೊಲೀಸರು ಮದನ್ ಲಾಲ್ ನನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಅದನ್ನ ನೋಡಿದ ಕೂಡಲೇ ಉಳಿದವರು ಅಲ್ಲಿಂದ ಪಲಾಯನಗೈದರು. ಮದನ್ ಲಾಲ್ ನನ್ನ ಬಂಧಿಸಿದ್ದಂತಹ ಪೊಲೀಸರು 24 ಗಂಟೆಗಳ ಅವಧಿಯಲ್ಲಿ ಗಾಂಧಿ ಹತ್ಯೆಯ ಸಂಚಿನ ವಿವರಗಳನ್ನೆಲ್ಲ ಕೂಡ ಸಂಗ್ರಹ ಮಾಡಿದ್ರು. ಪಂಜಾಬಿ ನಿರಾಶ್ರಿತ ಮದನ್ ಲಾಲ್ಗೆ ಆಶ್ರಯ ನೀಡಿ ಸಾಕಿದವರು ಮಹಾರಾಷ್ಟ್ರದ ಪ್ರೊಫೆಸರ್ ಜಗದೀಶ್ ಚಂದ್ರ ಜೈನ್ ಎಂಬ ಪ್ರಾಧ್ಯಾಪಕರು. ತಾನು ಗಾಂಧಿ ಹತ್ಯೆಯ ಸಂಚಿನಲ್ಲಿ ಸೇರಿಕೊಂಡಿದ್ದನ್ನ ಆತ ಪ್ರೊಫೆಸರ್ ಜೈನ್ ಅವರಿಗೂ ಕೂಡ ತಿಳಿಸಿದ್ದ. ಮದನ್ ಲಾಲ್ ಬಂಧನದ ಸುದ್ದಿ ಪತ್ರಿಕೆಯಲ್ಲಿ ಓದಿದ ಕೂಡಲೇ ಜಾಗೃತರಾದಂತಹ ಪ್ರೊಫೆಸರ್ ಜೈನ್ ಆಗ ಮಹಾರಾಷ್ಟ್ರದ ಗೃಹ ಸಚಿವರಾಗಿದ್ದ ಮೊರಾರ್ಜಿ ದೇಸಾಯಿ ಅವರನ್ನ ಭೇಟಿಯಾಗಿ ಸಂಚಿನ ವಿವರವನ್ನ ಕೂಡ ತಿಳಿಸಿದ್ರು. ಆ ಮಾತುಕತೆಯಲ್ಲಿ ವಿ.ಡಿ. ಸಾವರ್ಕರ್ ಮತ್ತು ಕರ್ಕರೆ ಸೇಠ್ ಜೊತೆ ಮದನ್ ಲಾಲ್ ಹೊಂದಿದ್ದ ಸಂಪರ್ಕವನ್ನ ಕೂಡ ಅವರು ಒತ್ತಿ ಹೇಳಿದ್ರು. ದಕ್ಷತೆಗೆ ಹೆಸರಾಗಿದ್ದ ಮತ್ತು ಗಾಂಧಿವಾದಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರ ವರ್ತನೆ ಆಶ್ಚರ್ಯಕರವಾಗಿತ್ತು. ಪ್ರೊಫೆಸರ್ ಜೈನ್ ಹೇಳಿದ್ದನ್ನ ಅವರು ದಾಖಲಿಸಿರಲಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಕೂಡ ಮಾಡಿರಲಿಲ್ಲ. ಪ್ರೊಫೆಸರ್ ಜೈನ್ ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಲು ಪೊಲೀಸರಿಗೆ ತಿಳಿಸಬಹುದಿತ್ತು. ಆದ್ರೆ ಅದನ್ನೂ ಕೂಡ ಮಾಡಿರಲಿಲ್ಲ. ಅಹಮದಾಬಾದ್ಗೆ ಹೊರಟಿದ್ದ ಅವರು ರೈಲ್ವೆ ನಿಲ್ದಾಣಕ್ಕೆ ಡಿಸಿಪಿ ನಗರ್ವಾಲಾ ಅವರನ್ನ ಕರೆಸಿ ವಿಷಯವನ್ನಷ್ಟೇ ತಿಳಿಸಿದ್ರು. ಈ ಬಗ್ಗೆ ಗಾಂಧೀಜಿಯವರ ಮೊಮ್ಮಗ ತುಷಾರ್ ಗಾಂಧಿ ಲೆಟ್ ಅಸ್ ಕಿಲ್ ಗಾಂಧಿ ಎಂಬ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ.
ಜನವರಿ 20ರಿಂದ 30ರವರೆಗಿನ 10 ದಿನಗಳ ಅವಧಿಯಲ್ಲೇ ನಾಥುರಾಮ್ ಗೋಡ್ಸೆ ಮತ್ತು ಸಂಘಟಕರು ದೆಹಲಿ ಮುಂಬೈ ನಡುವೆ ನಿರಾತಂಕವಾಗಿ ಓಡಾಡುತ್ತಾ ಗಾಂಧಿ ಹತ್ಯೆಯ ಕೊನೆಯ ಪ್ರಯತ್ನಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ರು. ಆಗ ಕೇಂದ್ರದಲ್ಲಿ ಮಾತ್ರವಲ್ಲ ಎಲ್ಲಾ ರಾಜ್ಯಗಳ ಆಡಳಿತ ಗಾಂಧೀಜಿ ಅನುಯಾಯಿಗಳ ಕೈಯಲ್ಲಿಯೇ ಇತ್ತು. ಕೇಂದ್ರದಲ್ಲಿ ಗೃಹ ಸಚಿವರಾಗಿದ್ದವರು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಸಂಚು ರೂಪುಗೊಂಡ ಮಹಾರಾಷ್ಟ್ರದಲ್ಲಿ ಗೃಹ ಸಚಿವರಾಗಿದ್ದವರು ಮೊರಾರ್ಜಿ ದೇಸಾಯಿ. ಪ್ರಧಾನಿಯಾಗಿದ್ದವರು ಗಾಂಧೀಜಿ ತನ್ನ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದ ಜವಾಹರ್ಲಾಲ್ ನೆಹರು. ದೆಹಲಿ ಪೊಲೀಸರು ಮದನ್ ಲಾಲ್ ನೀಡಿದ ಮಾಹಿತಿಯನ್ನ ಆಧರಿಸಿ ಸಂಚುಕೋರರು ತಂಗಿದ್ದ ಹೋಟೆಲ್ ಕೋಣೆ ಜಾಲಾಡಿಸಿದ್ರು. ಅಲ್ಲಿ ಹಿಂದೂ ಮಹಾಸಭಾದ ಲೆಟರ್ ಹೆಡ್ ಸಿಕ್ಕಿದ್ರು ಕೂಡ ಆ ಸಂಘಟನೆಯ ಪದಾಧಿಕಾರಿಗಳನ್ನ ಪೊಲೀಸರು ವಿಚಾರಣೆ ಮಾಡಿರಲಿಲ್ಲ. ಕಪೂರ್ ಆಯೋಗದ ಮುಂದೆ ಮಹಾಸಭಾದ ಪದಾಧಿಕಾರಿ ಅಶೋಕ್ ಲಾಹಿರಿ ಅವರೇ ಇದನ್ನ ಪ್ರಮಾಣ ಪತ್ರದಲ್ಲಿ ತಿಳಿಸಿದ್ದಾರೆ. ಮದನ್ ಲಾಲ್ ಪ್ರಮುಖವಾಗಿ ಅಗ್ರಾಣಿ ಮತ್ತು ಹಿಂದೂ ರಾಷ್ಟ್ರ ಎನ್ನುವ 2 ಪತ್ರಿಕೆಗಳ ಸಂಪಾದಕರು ಮತ್ತು ಪ್ರಕಾಶಕರ ಬಗ್ಗೆ ಕೂಡ ತಿಳಿಸಿದ್ರು. ಇನ್ನು ಅವರು ಯಾರು ಅಂತ ತಿಳಿದುಕೊಳ್ಳುವ ಪ್ರಯತ್ನವನ್ನ ಕೂಡ ಪೊಲೀಸರು 10 ದಿನಗಳ ಅವಧಿಯಲ್ಲಿ ಮಾಡಿರಲಿಲ್ಲ. ಕನಿಷ್ಠ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ರೆ ಗಾಂಧಿ ಹತ್ಯೆಯ ಸಂಚನ್ನ ಭಗ್ನಗೊಳಿಸಬಹುದಿತ್ತು. ಯಾಕಂದ್ರೆ ಆ ಸಂಪಾದಕರು ಮತ್ತು ಪ್ರಕಾಶಕರ ಹೆಸರು ನಾಥುರಾಮ್ ಗೋಡ್ಸೆ ಮತ್ತು ನಾರಾಯಣ ಆಪ್ಟೆ. ಈ ಹಿಂದೆ 6 ಬಾರಿ ಗಾಂಧಿ ಹತ್ಯೆಗೆ ಪ್ರಯತ್ನವನ್ನ ನಡೆಸಿದ್ದಾಗ ಬ್ರಿಟಿಷರು ಅಧಿಕಾರದಲ್ಲಿದ್ದರು. ಹಾಗಿದ್ರೂ ಕೂಡ ಈ ಪ್ರಯತ್ನಗಳು ವಿಫಲವಾಗಿದ್ವು. ಆದ್ರೆ ಅವರ ಹತ್ಯೆಯಾದಾಗ ಅವರ ಶಿಷ್ಯೋತ್ತಮರೇ ಅಧಿಕಾರದಲ್ಲಿದ್ರು. ಅವರಿಗೂ ಬಾಪುವನ್ನ ಉಳಿಸಿಕೊಳ್ಳಲು ಆಗ್ಲೇ ಇಲ್ಲ. ಶಿಷ್ಯಂದಿರ ವರ್ತನೆಯ ಸುಳಿವು ಸಿಕ್ಕಿಯೇ ಗಾಂಧೀಜಿ ಬದುಕುವ ಆಸೆಯನ್ನ ಕಳೆದುಕೊಂಡಿದ್ರೆ ಎನ್ನುವ ಪ್ರಶ್ನೆಗೆ ಎಂದಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಕೊಲೆಗಡಕರು ಯಾರೆಂದು ಗೊತ್ತಾಗಿದೆ, ಅವರಿಗೆ ಶಿಕ್ಷೆಯೂ ಆಗಿದೆ, ಇನ್ನೇನು ಅಂತ ಕೇಳುವವರಿದ್ದಾರೆ. ಆದ್ರೆ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡ ವಿಚಾರವಷ್ಟೇ ಗಾಂಧೀಜಿಯವರನ್ನ ಕೊಲ್ಲಲು ಗೋಡ್ಸೆಗೆ ಪ್ರೇರಣೆ ನೀಡುತ್ತೆ, ಇಲ್ಲವೇ ಬೇರೆ ಕಾರಣಗಳು ಇರ್ತವೆ ಎಂಬ ಪ್ರಶ್ನೆಗೆ ನ್ಯಾಯಾಲಯದ ತೀರ್ಪಿನಲ್ಲೇ ಉತ್ತರ ಸಿಗುವುದಿಲ್ಲ. ಹತ್ಯೆಯ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿರುವುದು ಗೊತ್ತಿದ್ರೂ ಕೂಡ ಗಾಂಧೀಜಿಯವರನ್ನ ಉಳಿಸಿಕೊಳ್ಳಲು ಅವರ ಅನುಯಾಯಿಗಳಿಗೆ ಯಾಕೆ ಸಾಧ್ಯವಾಗಿಲ್ಲ ಎನ್ನುವ ಪ್ರಶ್ನೆ ಎಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಗಾಂಧೀಜಿ ಹತ್ಯೆಗೆ ನಡೆದ 5 ಪ್ರಯತ್ನಗಳನ್ನ ದೃಢೀಕರಿಸುವ ದಾಖಲೆಗಳು ಕೂಡ ಲಭ್ಯ ಇವೆ. ಈ 5 ಪ್ರಯತ್ನಗಳಲ್ಲಿ ನಾಥುರಾಮ್ ಗೋಡ್ಸೆ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಭಾಗವಹಿಸಿದ್ದ ಉಲ್ಲೇಖಗಳಿವೆ. ಆದ್ರೂ ಕೂಡ ಪೊಲೀಸರು ಆತನನ್ನ ತಡೆಯುವಂತಹ ಪ್ರಯತ್ನವನ್ನ ಯಾಕೆ ಮಾಡಲಿಲ್ಲ ಎನ್ನುವ ಪ್ರಶ್ನೆ ಎಂದಿಗೂ ಪ್ರಜ್ಞಾವಂತಹ ಭಾರತೀಯರನ್ನ ಕಾಡುತ್ತಿರೋದು ಅಕ್ಷರಶಃ ಸತ್ಯ. ನೋಡಿದ್ರಲ್ಲ, ಮಹಾತ್ಮ ಗಾಂಧಿಯವರ ಹತ್ಯೆಯ ಹಿಂದೆ ಎಷ್ಟೆಲ್ಲ ಗೊಂದಲಗಳು, ಪ್ರಶ್ನೆಗಳು, ಬಗೆಹರಿಯದ ಜಟಿಲತೆ ಎಂದಿಗೂ ಹೇಗೆ ಕಾಡುತ್ತಿವೆ ಅಂತ. ಇಂತಹ ಪ್ರಶ್ನೆಗಳಿಗೆ ನಿಖರ ಉತ್ತರ ತಿಳಿದುಕೊಳ್ಬೇಕಾದ್ರೆ ದೇಶದ ಇತಿಹಾಸವನ್ನ, ಸಾವಿರಾರು ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಅನಿಷ್ಟ ಪದ್ಧತಿಗಳನ್ನ, ಭಾರತ ಸ್ವಾತಂತ್ರ್ಯ ಹೋರಾಟದ ಪ್ರತಿಯೊಂದು ಮಚ್ಚಲುಗಳನ್ನ ಗಾಢವಾಗಿ ಅಧ್ಯಯನ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಇಲ್ಲದೆ ಹೋದ್ರೆ ಮಹಾತ್ಮ ಗಾಂಧಿಯ ಹತ್ಯೆಯ ಹಿಂದಿನ ಸಂಚು ಎಂದೆಂದಿಗೂ ಅರ್ಥವೇ ಆಗೋದಿಲ್ಲ. ಈ ಸ್ಟೋರಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ.